ಧಾರವಾಡದಲ್ಲಿ ಸಾವಿರಾರು ಮಂದಿ ನಿರುದ್ಯೋಗಿಗಳು ಸರ್ಕಾರಿ ಉದ್ಯೋಗಕ್ಕಾಗಿ ಸರ್ಕಾರದಲ್ಲಿ ಖಾಲಿ ಇರುವ ಲಕ್ಷಾಂತರ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ಅಂತ ಆಗ್ರಹಿಸಿ ಬಹಳ ಉಗ್ರ ಸ್ವರೂಪದ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಿರುದ್ಯೋಗ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ, ಸರ್ಕಾರ ಈ ಬಗ್ಗೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ, ಪರಿಹಾರ ಯಾವ ರೀತಿಯಲ್ಲಿ ನಡೆಸ್ತಾ ಇದೆ, ರಾಜ್ಯ ಸರ್ಕಾರ ಹೇಳುವಂಥದ್ದು ಏನು, ರಾಜ್ಯ ಸರ್ಕಾರ ಯಾಕೆ ಈ ಹಿಂದಿನ ಬಿಜೆಪಿ ಸರ್ಕಾರದತ್ತ ಬಟ್ಟು ಮಾಡ್ತಾ ಇದೆ ಮತ್ತು ಬಿಜೆಪಿಯ ನಾಯಕರು ಏನು ಹೇಳ್ತಾ ಇದ್ದಾರೆ, ಎಲ್ಲ ವಿಚಾರಗಳಿಗೆ ಇವತ್ತಿನ ಎಪಿಸೋಡ್ ನಾವು ಸಾಕಷ್ಟು ಉತ್ತರಗಳನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದು ಉದ್ಯೋಗ ಕೊಡಿ, ಉಚಿತ ಸಾಕು, ಗ್ಯಾರಂಟಿ ಸಾಕು, ನಮಗೆ ಉದ್ಯೋಗ ಕೊಡಿ ಅಂತ ಯಾಕೆ ಅಹವಾಲನ್ನ ತೋಡ್ಕೊಳ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಈ ರೀತಿ ನಿರುದ್ಯೋಗಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮುಂದಿನ ಯುವ ಪೀಳಿಗೆ ಉದ್ಯೋಗ ಇಲ್ಲದೆ ಈ ರೀತಿಯಾಗಿ ಬೀದಿಗಿಳಿತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಆಕ್ಚುಲಿ ವಾಸ್ತವವಾಗಿ ಸಮಸ್ಯೆ ಏನಾಗಿದೆ, ಸರ್ಕಾರ ಏನ್ ಮಾಡ್ತಾ ಇದೆ? ವಿಪಕ್ಷಗಳ ಪ್ರಕಾರ ರಾಜ್ಯದಲ್ಲಿ 2,85,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಒಂದೆರಡಲ್ಲ, 2,85,000 ಹುದ್ದೆಗಳು ಖಾಲಿ ಇದೆ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದೆ. ಆದರೆ ಸರ್ಕಾರ ಏನು ಹೇಳುತ್ತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಈ ಹಿಂದಿನ ಬಿಜೆಪಿ ಸರ್ಕಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಹಿಂದೆ 2023ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುವಾಗ ರಾಜ್ಯದಲ್ಲಿ 2,64,000 ಹುದ್ದೆಗಳು ಖಾಲಿ ಇತ್ತು. ಅಂದ್ರೆ ಈ ಹಿಂದಿನ ಬಿಜೆಪಿ ಸರ್ಕಾರ ಹುದ್ದೆಗಳನ್ನ ಭರ್ತಿ ಮಾಡಿರಲಿಲ್ಲ, ಬಿಟ್ಟು ಹೋಗಿತ್ತು, ಹಾಗಾಗಿ ಸಮಸ್ಯೆ ಉಂಟಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ 2,64,000 ಹುದ್ದೆಗಳು ಖಾಲಿ ಇದೆ ಅಂತ ಅವ್ರು ಹೇಳಿದ್ರೆ, ಬಿಜೆಪಿಯವರ ಪ್ರಕಾರ 2,85,000 ಹೆಚ್ಚು ಹುದ್ದೆಗಳು ಖಾಲಿ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಹೇಳಿದ್ದಾರೆ. ಬಹಳ ಯುವ ಜನತೆಯ ಜೀವನದ ಜೊತೆಗೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದೇ ಬೇರೆ. ಅವ್ರು ಹೇಳುವಂತದ್ದು ಏನಪ್ಪಾ ಅಂತಂದ್ರೆ, 2019ರಿಂದ 2023ರವರೆಗೆ 2019ರಿಂದ 2023ವರೆಗೆ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಅಕ್ರಮ ನಡೆದಿತ್ತು, ಭ್ರಷ್ಟಾಚಾರ ನಡೆದಿತ್ತು. ಹೀಗಾಗಿ ಯಾವುದೇ ಒಂದು ಸರ್ಕಾರಿ ಹುದ್ದೆಗಳ ನೇಮಕಾತಿ ಸರಿಯಾಗಿ ಆಗ್ತಾ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ. 2019 2023ರ ತನಕ ಇದು ಹಳೆ ಕತೆ ಆಯ್ತು. ಬಿಜೆಪಿ ಸರ್ಕಾರದಿಂದ ಅಕ್ರಮ ಆಯ್ತು, ಭ್ರಷ್ಟಾಚಾರ ಆಯ್ತು, ಸರ್ಕಾರಿ ಹುದ್ದೆಗಳ ನೇಮಕಾತಿ ಆಗಿರ್ಲಿಲ್ಲ, 2,64,000 ಹುದ್ದೆಗಳು ಖಾಲಿ ಇತ್ತು. ಅಂದ್ರೆ ಈಗ 2023ರಲ್ಲಿ ಇವರು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತಲ್ವಾ. ಸೊ ಈ 2.5 ವರ್ಷದಲ್ಲಿ ಇವರು ಏನ್ ಮಾಡಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಬಂದು ಬರುತ್ತೆ. ಈ 2.5 ವರ್ಷದಲ್ಲಿ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗಿದೆ, ಇನ್ನೆಷ್ಟು ಬಾಕಿ, ಇನ್ನು ಬಾಕಿ ಇದೆ. 2,85,000 ಬಿಜೆಪಿ ಹೇಳ್ತಾ ಇದೆ, ಇನ್ನು ಜಾಸ್ತಿನೇ ಆಗಿದೆ. ಕಡಿಮೆ ಆಗ್ಬೇಕಿತ್ತಲ್ವಾ? ಹಾಗಿದ್ರೆ ಅಟ್ಲೀಸ್ಟ್ 1 ಲಕ್ಷ ಆದ್ರೂ ಜಾಬ್ ಕ್ರಿಯೇಷನ್ ಆಗ್ಬೇಕಿತ್ತಲ್ವಾ? ಯಾಕೆ ಆಗಿಲ್ಲ? ಸೊ ಸಾಮಾನ್ಯವಾಗಿ ಕಾಂಗ್ರೆಸ್ ಹೇಳುತ್ತೆ ಮೋದಿ ಸರ್ಕಾರದ ಬಗ್ಗೆ ಬಹಳ ದೂರುತ್ತೆ, ಯಾಕೆ ಪ್ರತಿ ವರ್ಷ ಎಲ್ಲಿ ನಿಮ್ಮ ಉದ್ಯೋಗ ನೀಡುವಂತ ಭರವಸೆ ಎಲ್ಲಿ ಹೋಯ್ತು ಅಂತ. ಆದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಜನ ಅವರಿಗೆ ಬಹಳ ಬಹುಮತದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದ್ರೆ ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಇವರು ಏನ್ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಇದಕ್ಕೆ ಉತ್ತರವನ್ನ ಕೊಡಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆಗಿದೆ. ಆದ್ರೆ ಈಗ ಅದನ್ನು ಭರವಸೆ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ ಅಂತ. ಸೊ ಆದರೆ ಆಲ್ರೆಡಿ 2.5 ವರ್ಷ ಮುಗಿದೋಯ್ತು, ಇನ್ನೂ ಕೂಡ ಎಷ್ಟು ಮಾಡಿದ್ದಾರೆ ಅನ್ನುವಂಥದ್ದು ಆ ಒಂದು ಲೆಕ್ಕ ಸಿಗ್ತಾ ಇಲ್ಲ. ಹಾಗಾಗಿ ಇದೆಲ್ಲದರ ಪರಿಣಾಮವಾಗಿ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ, ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಜಂಜಿ ಹೋರಾಟ ನಡೆಸ್ತಾ ಇರುವಂಥದ್ದು ಕಡೆಗಣಿಸುವ ಹಾಗಿಲ್ಲ. ಬಹಳ ಗಂಭೀರವಾದ ಸಮಸ್ಯೆ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನ ಈ ಧಾರವಾಡದಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆ ತೋರಿಸ್ತಾ ಇದೆ. ಸಾವಿರಾರು ಮಂದಿ ಬೀದಿಗಿಳಿದು ಹೋರಾಟ ನಡೆಸ್ತಾ ಇದ್ದಾರೆ. ಅವರ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಅವರು ಹೇಳ್ತಾ ಇದ್ದಾರೆ, ನಾವು ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದೀವಿ, ಆದ್ರೆ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ. ಇದೊಂದು ಪಕ್ಷಾತೀತ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಂದ ಬಿಜೆಪಿಯ ಈ ಪ್ರತಿಪಕ್ಷ ನಾಯಕರನ್ನು ಕೂಡ ಅವರು ತರಾಟೆಗೆ ತೆಗೆದುಕೊಂಡಿರೋದನ್ನ ನೋಡಿದ್ದೀವಿ. ಅಶೋಕ್ ಅವರು ಹೋದಾಗ ಅಲ್ಲಿ ಗೋ ಬ್ಯಾಕ್ ಅಂತ ಒಂದು ಘೋಷಣೆ ಕೂಡ ಕೇಳಿ ಬಂತು. ಸೊ ಇದೆಲ್ಲ ಒಂದು ಹಂತದ ಪ್ರತಿಭಟನೆ. ಆದರೆ ಮುಂದೇನು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಬಂದೇ ಬರುತ್ತೆ. ಉದ್ಯೋಗಾಕಾಂಕ್ಷಿಗಳು ಏನು ಹೇಳ್ತಾ ಇದ್ದಾರೆ? ಅವ್ರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಉಚಿತ ಭಾಗ್ಯಗಳು ನಮಗೆ ಬೇಡವೇ ಬೇಡ. ನೋಡಿ, ಇದನ್ನು ಗಮನಿಸಬೇಕು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಪಕ್ಷಾತೀತವಾಗಿ
ಯಾವುದೇ ಪಕ್ಷ ಈ ಫ್ರೀ ಸ್ಕೀಮ್ಗಳನ್ನು ಜಾಸ್ತಿ ಮಾಡಿದರೆ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು. ಇದರ ಅರ್ಥ ಏನು? ಅಭಿವೃದ್ಧಿ ಯೋಜನೆಗಳು, ಹೊಸ ಇನ್ವೆಸ್ಟ್ಮೆಂಟ್ಗಳು ಬರದೇ ಇದ್ದರೆ ಏನಾಗುತ್ತೆ? ಉದ್ಯೋಗ ಕ್ರಿಯೇಟ್ ಆಗಲ್ಲ. ನೀವು ಬಸ್ಸು ಫ್ರೀ ಕೊಡ್ಬೋದು, ಅದು ಒಂದಷ್ಟು ಮಂದಿಗೆ ಅನುಕೂಲ ಆಗುತ್ತೆ, ಇಲ್ಲ ಅಂತಲ್ಲ. ಸೊ ಮಹಿಳೆಯರಿಗೆ ತಿಂಗಳಿಗೆ 2,000 ಕೊಡ್ಬೋದು, ಅದು ಕೂಡ ಒಂದಷ್ಟು ಮಂದಿಗೆ ಉಪಯೋಗ ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ಅದೆಲ್ಲ ತಾತ್ಕಾಲಿಕ ಪರಿಹಾರ ಅಂತ. ನಮಗೆ ಬೇಕಾಗಿರುವಂಥದ್ದೇನು? ಉದ್ಯೋಗ ಬೇಕು. ಉದ್ಯೋಗ ಸಿಕ್ಕಿದ್ರೆ ಪ್ರತಿ ತಿಂಗಳ ಸಂಬಳ ಬರುತ್ತೆ. ಅವರ ಕುಟುಂಬದ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಉದ್ಯೋಗ ಸಿಕ್ಕಿದ್ರೆ ಆ ಕುಟುಂಬ ತುಂಬ ಹೆಲ್ಪ್ ಆಗುತ್ತೆ, ಸ್ವಾಭಿಮಾನದಿಂದ ಬದುಕಲಿಕ್ಕೆ ಆಗುತ್ತೆ, ಯಾರ ಮುಂದೆಯೂ ಕೈ ಚಾಚಬೇಕಾದಂತಹ ಪರಿಸ್ಥಿತಿ ಬರುವುದಿಲ್ಲ. ಈ ರೀತಿಯ ಒಂದು ಉದ್ಯೋಗ ಕೊಡಬೇಕಾದ್ರೆ ಅಲ್ಲಿ ಸರ್ಕಾರ ಒಂದರಿಂದಲೇ ಸಾಧ್ಯ ಆಗೋದಿಲ್ಲ. ಇದನ್ನು ಯಾವುದೇ ಸರ್ಕಾರಕ್ಕೆ ಉದ್ಯೋಗಗಳನ್ನು ಸೃಷ್ಟಿಸಲಿಕ್ಕೆ ಒಂದು ಹಂತದ ತನಕ ಮಾತ್ರ ಸಾಧ್ಯ ಆಗುತ್ತೆ. ಆದರೆ ಖಾಸಗಿ ಮತ್ತು ಸಾರ್ವಜನಿಕ ಬಂಡವಾಳ ಎರಡೂ ಬೇಕಾಗುತ್ತೆ. ಆಗ ಮಾತ್ರ ಉದ್ಯೋಗ ಸೃಷ್ಟಿಯಾಗುತ್ತೆ. ಮುಖ್ಯವಾಗಿ ಖಾಸಗಿ ಕಂಪನಿಗಳು ಬರಬೇಕು, ಅವುಗಳು ಕಾರ್ಖಾನೆಗಳನ್ನು ಮಾಡಬೇಕು, ಸಂಸ್ಥೆಗಳನ್ನು ಕಟ್ಟಬೇಕು, ಯೋಜನೆಗಳಲ್ಲಿ ಖಾಸಗಿ ಬಾಲದಾರಿಕೆ ಬೇಕು. ಆವಾಗ ಅಲ್ಲಿ ಸಾಕಷ್ಟು ಉದ್ಯೋಗ ಕ್ರಿಯೇಟ್ ಆಗುತ್ತೆ. ಹಾಗಾಗಿಯೇ PPP ಮಾಡೆಲ್ ದೇಶಾದ್ಯಂತ ಅಸ್ತಿತ್ವದಲ್ಲಿರುವುದು. PLI ಸ್ಕೀಮ್ ಕೂಡ ದೇಶದಲ್ಲಿದೆ. ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು, ಯಾವುದೇ ಸರ್ಕಾರ ಬಂದರೂ ಕೂಡ ಖಾಸಗಿ ವಲಯದ ಹೂಡಿಕೆ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಸರ್ಕಾರ ಒಂದರಿಂದಲೇ ನೇರವಾಗಿ ಉದ್ಯೋಗಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಉದ್ಯೋಗ ಸೃಷ್ಟಿಗೆ ಪೂರಕವಾದಂತಹ ಕ್ರಮಗಳನ್ನು, ನೀತಿಗಳನ್ನು, ಉದ್ಯಮ ಸ್ನೇಹಿ ವಾತಾವರಣವನ್ನು ನಿರ್ಮಿಸುವುದು ಸರ್ಕಾರ ಜವಾಬ್ದಾರಿ ಆಗಿರುತ್ತೆ. ಈಗ ಗ್ಯಾರಂಟಿ ಸ್ಕೀಮ್ ಎನ್ನುವಂಥ ನೀತಿಯಿಂದ ಏನಾಯಿತು? ಎಷ್ಟು ಮಂದಿಗೆ ಉದ್ಯೋಗ ಸಿಕ್ತು? ಯಾರಿಗೂ ಉತ್ತರ ಸಿಗುವುದಿಲ್ಲ. ಆದರೆ ಒಂದು ಕಾರ್ಖಾನೆ ಅಥವಾ ಒಂದು ಕಂಪನಿ ದೊಡ್ಡ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಲ್ಲಿ ಸಾವಿರಾರು ಉದ್ಯೋಗಗಳು, ನೂರಾರು ಉದ್ಯೋಗಗಳು, 100ರಿಂದ ಸಾವಿರಾರು ಉದ್ಯೋಗಗಳಲ್ಲಿ ಕ್ರಿಯೇಟ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅಂತಹ ಒಂದು ಉಪಕ್ರಮಗಳು, ಅಂತಹ ಒಂದು ಅಭಿವೃದ್ಧಿ ಪರ ನೀತಿಗಳ ಅವಶ್ಯಕತೆ ಬಹಳ ಇರುತ್ತೆ. ಸೊ ಇದೆಲ್ಲ ಈ ಗ್ಯಾರಂಟಿ ಸ್ಕೀಮ್ಗಳು ತಾತ್ಕಾಲಿಕವಾಗಿ ಪ್ರಯೋಜನಕ್ಕೆ ಬರಬಹುದೇ ಹೊರತು ಅದು ದೀರ್ಘಕಾಲೀನವಾಗಿ ಈ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಉದ್ಯೋಗಾಕಾಂಕ್ಷಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಉಚಿತ ಭಾಗ್ಯಗಳು ನಮಗೆ ಬೇಡವೇ ಬೇಡ, ನಮಗೆ ಮೊದಲು ಉದ್ಯೋಗ ಕೊಡಿ ಅಂತ ಅವರು ಅಹವಾಲನ್ನು ಕೇಳ್ಕೊಳ್ತಾ ಇದ್ದಾರೆ, ಪಟ್ಟು ಹಿಡಿತಾ ಇದ್ದಾರೆ ಅಲ್ಲಿಗೆ ಬರ್ತಕ್ಕಂತಹ ರಾಜಕಾರಣಿಗಳ ಮುಂದೆ. ಯಾವುದೇ ಪಕ್ಷ ಇರಲಿ, ನಾವೇ ನಿಮಗೆ ಹಣ ಕೊಡ್ತೀವಿ ಅಂತ ಕೆಲವರು ಕೂಡ ದೇಣಿಗೆ ಕೂಡ ಸಂಗ್ರಹಿಸಿದ್ದಾರೆ ಅಂತ. ನೋಡಿ ಎಂಥ ಒಂದು ಹತಾಶೆ ಅವರಲ್ಲಿ ಇದೆ, ಯುವಜನತೆಯಲ್ಲಿ. ಅವರಲ್ಲಿ ಕಾನ್ಫಿಡೆನ್ಸ್ ತುಂಬಬೇಕಾದ ಕೆಲಸವನ್ನು ಸರ್ಕಾರ ಈಗ ಮಾಡಬೇಕಾಗಿದೆ. ಸೊ ಹಾಗಾಗಿ ಕೂಡಲೇ ನೀವು ಅಧಿಸೂಚನೆ ಹೊರಡಿಸಿ ಅಂತ ಅವರು ಈ ಖಾಲಿ ಇರುವ ಹುದ್ದೆಗಳಿಗೆ 2,65,000 CM ಅವರೇ ಹೇಳಿದ್ದಾರೆ ಬಾಕಿ ಇದೆ ಅಂತ. ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಅದು ಇಮಿಡಿಯೇಟ್ ಪರಿಹಾರ ಆಗುತ್ತೆ. ಜೊತೆಗೆ ದೀರ್ಘಕಾಲೀನವಾಗಿ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ಬೇಕಾದಂತಹ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕಾಗುತ್ತೆ. ಉದ್ಯಮ ಸ್ನೇಹಿ ನೀತಿಗಳನ್ನು ಆಲ್ರೆಡಿ ಕೈಗೊಳ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಅದರ ರಿಸಲ್ಟ್ ಕಾಣಬೇಕಾಗಿದೆ. ಈ ಉಚಿತ ಸಾಕು, ನೌಕರಿ ಬೇಕು ಅನ್ನುವಂತಹ ಈ ಒಂದು ಒತ್ತಾಯಕ್ಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಈ ಉದ್ಯೋಗಾಕಾಂಕ್ಷಿಗಳು ಎಷ್ಟು ಹತಾಶರಾಗಿದ್ದಾರೆ ಅಂದರೆ, ನಾವು ಬೆಂಗಳೂರಿಗೆ 1 ಲಕ್ಷ ಮಂದಿ ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 1 ಲಕ್ಷ ವಿದ್ಯಾರ್ಥಿಗಳಿಗೆ ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸ್ತೀವಿ ಅಂತ. ಒಂದು ವೇಳೆ ಅಂಥ ಒಂದು ಪರಿಸ್ಥಿತಿ ಬರದಿರಲಿ ಅಂತ ನಾವು ಹಾರೈಸೋಣ, ಅವರ ಸಮಸ್ಯೆಗಳು ಇತ್ಯರ್ಥ ಆಗಲಿ, ಅವರಿಗೆ ಉದ್ಯೋಗ ಸಿಗಲಿ ಅಂತ ಹಾರೈಸೋಣ. ಆದರೆ ಈ ರೀತಿಯ ಬೆಳವಣಿಗೆಗಳು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಕರ್ನಾಟಕ ಒಂದು ಸಂಪದ್ಭರಿತವಾದಂತಹ ರಾಜ್ಯ. ಇಲ್ಲಿ ಆ್ಯಕ್ಚುಲಿ ಈ ಫ್ರೀ ಸ್ಕೀಮ್ಗಳ ಅನ್ನುವಂಥದ್ದು ಒಂದು ಮಟ್ಟದ ಬಡವರಿಗೆ ಸಿಗಲಿ. ಆದರೆ ಏನಾಗಿದೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನೇಕ ಮಂದಿ 2.5 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಮೃತಪಟ್ಟ ಮಹಿಳೆಯರು ಕೂಡ, ಅಂದರೆ ಅವರು ಸೊ ನಕಲಿ ಖಾತೆಗಳಿಗೂ ಕೂಡ ಹಣ ಹೋಗಿರುವ ಬಗ್ಗೆ ವರದಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಂಪ್ಲಿಮೆಂಟೇಷನ್ ಕೂಡ ಒಂದಷ್ಟು ಲೂಪ್ ಹೋಲ್ಸ್ ಇರೋದನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ರೀತಿಯ ಒಂದು ಪರಿಹಾರ ಕ್ರಮಗಳನ್ನು ಬಡವರಿಗೆ ಬೇಕು. ಉಚಿತ ಸ್ಕೀಮ್ ಅಗತ್ಯ ಇದೆ, ಆದರೆ ಮಧ್ಯಮ ವರ್ಗದ ಮತ್ತು ನಿರುದ್ಯೋಗಿ ಜನಸಾಮಾನ್ಯರು, ಬಡವರು, ಅವರಿಗೆ ಉದ್ಯೋಗ ಬಹಳ ಅನಿವಾರ್ಯ ಆಗುತ್ತೆ. ಈ ಉಚಿತ ಸ್ಕೀಮ್ಗಳಿಗಿಂತಲೂ ಹೆಚ್ಚು ಉದ್ಯೋಗ ಅತ್ಯಂತ ಮುಖ್ಯವಾಗುತ್ತೆ. ಅದಕ್ಕೆ ಸರ್ಕಾರ ತನ್ನ ನೀತಿಗಳಲ್ಲಿ ಸಪೋರ್ಟ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂತಹ ಪೂರಕ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಖಾಸಗಿ ವಲಯದ ಬಂಡವಾಳ ಹೂಡಿಕೆಗೆ ಆದ್ಯತೆ ನೀಡುವಂಥದ್ದು, ಎಲ್ಲ ನಿರೂಪಣೆಗಳ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಒಂದು ಕಡೆ ನಿರುದ್ಯೋಗಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸುವಂತಹ ಮತ್ತು ಈ ಲಕ್ಷಾಂತರ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವಂತಹ ಕೆಲಸಕ್ಕೆ ಕೂಡ ಸರ್ಕಾರ ಮುಂದಾಗಬೇಕು ಅಂತ ಜನ ಒತ್ತಾಯಿಸ್ತಾ ಇದ್ದಾರೆ. Yeah.